ಅಖಿಲಾಂತರಾತ್ಮ ಭಕ್ತಿಂ ಪ್ರಯಚ್ಛ ರಘುಪುಂಗವ ನಿರ್ಭರ ಕಾಮಾದಿ ದೋಷ ರಹಿತಂ ಸುಮಾನಸ ಅತುಲಿತ ಬಲಧಾಮಂ ಹೇಮಶೈಲಾಸುದೇಯಂ ಧನುಜವರಕುಶಲಂ ಜ್ಞಾನಿನಾಮಗ್ರಜಂ ಸಕಲ ಗುಣ ನಿಧಾನಂ ವಾನರಾಮಾನೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ ವಿದೇಹಾಪದಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋಡಿ ಬಹುಲೋಕ ಜಯ ಮೇಳ ಭೀತಿ ನಮಸ್ಕಾರ ಬ್ರಹ್ಮ ಚೈತನ್ಯ बोलो राजा राम राम बोलो सीता राम राम बोलो राजा राम राम बोलो सीता राम राम बोलो श्री राजा राम राम बोलो सीता राम राम बोलो 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 राजा राम राम बोलो सीता राम राम जानकी जीवन स्मरण ನಮ್ಮಾದಿ ಕೂಡ ಕಾರ್ಯಕ್ರಮ ಮುಗಿತಂಕ ಬರ ನಮ್ಮಾದಿ ಒಂದು ಏನ್ ನಡೆದು ನೋಡು ಭಗವಾನ್ ಶ್ರೀಕೃಷ್ಣ 4000 ವರ್ಷಗಳ ಹಿಂದೆ ಕ್ರಿಸ್ತಶಕ ಪೂರ್ವ 8ನೇ ಇಸ್ವಿಯಲ್ಲಿ ಅವನು ಭಗವದ್ಗೀತಾ ಹೇಳಿದ ಅನ್ನೋದನ್ನು ಸಹಿತ ಸಂಶೋಧನೆ ಮಾಡಿದ. ಕೆಲಸಗಳನ್ನು ಬರಲಿಲ್ಲ ಗೀತಾ ಪ್ರಬಂಧ ಅನ್ನೋದು. ಆ ಸಮಯದಲ್ಲಿ ಅರ್ಜುನಿಗೆ ವಯಸ್ಸು ಎಷ್ಟಿತ್ತು, ಕೃಷ್ಣನಿಗೆ ವಯಸ್ಸು ಎಷ್ಟಿತ್ತು, ದುರ್ಯೋಧನಿಗೆ ಎಷ್ಟಿತ್ತು, ಧರ್ಮರಾಜಗೆ ಎಷ್ಟಿತ್ತು ಎಲ್ಲ ಬರಲಿಲ್ಲ. ಅವಾಗ ಆ ಮಹಾಭಾರತದ ಒಂದು ರಣಾಂಗಣದಲ್ಲಿ ಅರ್ಜುನನಿಗೆ ಮೋಹ ಉಂಟಾಗುತ್ತೆ. ಒಮ್ಮೆಲೆ ಯುದ್ಧ ಚಂಡವಾದ ಯುದ್ಧ ಮಾಡಬೇಕು, ಕೌರವನ್ನೆಲ್ಲ ಸಂಹಾರ ಮಾಡಬೇಕು, ತಮಗೆ ತಮಗಾಗಿರ್ತಕ್ಕಂಥ ಅಪಮಾನದ ಸೇಡನ್ನು ತೀರಿಸಬೇಕು, ಧರ್ಮ ಸ್ಥಾಪನೆ ಮಾಡಬೇಕು ಅನ್ನುವಂಥ ಅನೇಕ ಮಹತ್ವಾಕಾಂಕ್ಷೆಗಳನ್ನು ತಲೆಯಲ್ಲಿಟ್ಟುಕೊಂಡು ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ರಣಾಂಗಣಕ್ಕೆ ಯುದ್ಧ ಕ್ಷೇತ್ರದಲ್ಲಿ ಹೋಗುತ್ತೇನೆ. ಮನುಷ್ಯನ ಅಂತಃಕರಣದಲ್ಲಿ ಯಾವಾಗ ಯಾವ ರೀತಿಯಾಗಿ ಮನಸ್ಥಿತಿ, ಬುದ್ಧಿಯ ಒಂದ ಸ್ಥಿತಿ, ಅಂತಃಕರಣ ಯಾವ ರೀತಿಯಾಗಿ ಬದಲಾಗ್ತವೆ ಹೇಳಲಿಕ್ಕೆ ಬರಂಗಿಲ್ಲ. ಅದು ಒಂದೊಂದ್ಸಲ ಏನಾಗ್ಬೋದು ಅಂದ್ರೆ ಮನುಷ್ಯನ ಒಂದು ಅಸಾಧ್ಯ ಏನು ಅಂದ್ರೆ ಅವನ ಉನ್ನತಿಗಾಗಿ ಉನ್ನತಿಯ ದಿಶೆಯಲ್ಲಿ ಆಗ್ಬಹುದು ಅಥವಾ ಅವನತಿಯ ದಿಶೆಯಲ್ಲಿನೂ ಆಗ್ಬಹುದು. ಜೀವನದಲ್ಲಿ ಅನೇಕ ಆಘಾತಗಳಿಂದ ಕೆಲವರು ಬಹಳ ಅವನತಿಯನ್ನು ಹೊಂದೋದನ್ನು ನಾವು ನೋಡ್ತೀವಿ. ಬಹಳಷ್ಟು ಪ್ರಪಂಚದೊಳಗೆ ತ್ರಾಸ ಕುಡಿಲಿಕ್ಕೆ ಶುರು ಮಾಡಿರ್ತಾರೆ. ಅದು ಮುಂದೆ ಎಲ್ಲಿ ಹೋಗಿ ಹತ್ತದೆ ಅಂತ ಒಂದು ಹೇಳಿ
ಅಂತ ಉದಾಹರಣೆ ಸಾಕಷ್ಟು ನೋಡಿ. ಎಲ್ಲ ಲಕ್ಷ ಕೊಡ್ರಿ, ಮೊಬೈಲ್ ಕಡೆಗೆ ಬೇಡ, 15 ನಿಮಿಷ ಅಷ್ಟ ಅದಕ್ಕೆ ಸ್ಕೂಟಿ ಕೊಡ್ರಿ. ಚಲೋ ಚಲೋ ಇವ್ರು ನಾನು ಪರಮಾರ್ಥದ ಬಗ್ಗೆ ಅಭಿರುಚಿ ಕಳಕಳಿ ಇದ್ದವರ. ಇನ್ನು ಕೆಲವರು ಜೀವನದಲ್ಲಿ ವಿಲಕ್ಷಣ ಪರಿವರ್ತನೆ ಆಗಿ ಅವ್ರು ಎಲ್ಲಿಗೆಲ್ಲೋ ಹೋಗ್ಬಿಡ್ತಾರೆ. ಅಂದ್ರೆ ನಾವು ಉನ್ನತ ಹೋಗ್ಬೇಕು. ಆದ್ರಿಂದ ಅದೊಂದು ವಿಚಿತ್ರವಾಗಿರ್ತಕ್ಕಂಥ ಸಂಧಿಕಾಲ. ಪಂಜಾಬದಲ್ಲಿ ಒಬ್ರು ಇಬ್ಬರು ಕಥೆ ಬರ್ತದೆ ನಮಗೆ. ಒಬ್ಬ 22 ವರ್ಷದ BA ಆಗಿರ್ತಕ್ಕಂಥ BSc ಆಗಿರ್ತಕ್ಕಂಥ ತರುಣ ಮನೆಯೊಳಗಿನ ತಾಪತ್ರಯಗಳಿಗೆ ಅಡತನ, ಅದು ಇದು ಆಗ ಸಾಲ ಸೂದ ವ್ಯಾಸತ್ತು ಕಲ್ಕತ್ತಾಕ್ಕೆ ಬಂದ. ಕಲ್ಕತ್ತಾದಲ್ಲಿ ಸಹಜವಾಗಿ ಹತ್ತಲ ಹುಡುಕಾಡಿದಾಗ ಒಂದು ಫ್ಯಾಕ್ಟರಿ ನೌಕರಿ ಸಿಕ್ತು. ಅತಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಳ್ಳೆ ಸದ್ಬುದ್ಧಿ, ವಿಚಾರ, ಉತ್ತಮ ಮನುಷ್ಯ. ಅವನಿಗೆ ಮನಪೂರ್ವಕವಾಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಡ ನಿಧಾನವಾಗಿ ಅಲ್ಲಿ ಒಂದು ಸ್ಥಾನಮಾನಗಳು ಮೇಲೆ ಏರ್ಲಿಕ್ಕೆ ಕೊನೆಗೆ ತನಕ ಬಂದ ಅಂದ್ರೆ ನನಗೆ ಅವನ ಮಾಲಕನ ಅವನ ಬಗ್ಗೆ ಬಹಳಷ್ಟು ಒಂದು ಸದ್ಭಾವನೆ ಉಂಟಾಗಿ ಅವನನ್ನ ತನ್ನ ಒಂದು ಪಾರ್ಟ್ನರ್ ಮಾಡಿಕೊಂಡ, ಮ್ಯಾನೇಜರ್ ಮಾಡಿಕೊಂಡು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೊನೆಗೆ ಆ ಫ್ಯಾಕ್ಟರಿ ಅವನಿಗೆ ಕೊಟ್ಟು ತಾನು ಬೇರೆ ವ್ಯವಸಾಯದಲ್ಲಿ ತೊಡಗಿದ. ಈಗ ಉತ್ತಮವಾಗಿರ್ತಕ್ಕಂಥ ಮನೆ ಕಟ್ಟಿಕೊಂಡು 4 ಜನ ಮಕ್ಕಳು, ಸುಮಾರು ಒಂದು 20 ವರ್ಷ ಕಳೆದ ಈ ರೀತಿ ಆಯ್ತು. ಘಟನಾ ಇತ್ತು. 40 ವರ್ಷ ಆಗಿತ್ತು. ಒಂದು ದಿವಸ ಅವನು ಯಾವುದೋ ಬೇರೆ ಕಡೆ ಹೋಗಿ ಕಾರ್ನಲ್ಲಿ ಬಂದು ಫ್ಯಾಕ್ಟ್ರಿ ಮುಂದೆ ಬರುವ ಜನ ಅವರು ಲಕ್ಷ್ಮಣಗಳು ಕೇಳಿ, ನಿಮ್ ಮನೆ ಪೂರ ಸುಟ್ಟು ಬೂದಿಯಾಗಿ ನಿಮ್ ಹೆಂಡತಿ ಮಕ್ಕಳೆಲ್ಲ ಸುಟ್ಟು. ಅವನು ಸುಮ್ಮನೆ ಶಾಂತ ತಟಸ್ಥ ನಿಂತ. ಜನ್ಮಾಂತರದ ಸಂಸ್ಕಾರ ಜಾಗೃತ ಆದ. ಬಡಬಡ ತಂದ ಡ್ರೆಸ್ ಪ್ಯಾಂಟು ಅದೇನಿತ್ತು ಅದನ್ನೆಲ್ಲ ಕಾಳದಿಟ್ಟು ಒಂದು ಲುಂಗಿ ಸುಟ್ಟುಕೊಂಡ, ಕಾರಿನ ಚಾವಿ ಅದರೊಳಗೆ ಹೋಗದ ಸರಳ ಹಸಿಕೇಶಿ ಬಂದ. ಅಲ್ಲಿ ಸತ್ಸಂಗ ಮಾಡಿದ, ನಾಮಸ್ಮರಣೆ ಮಾಡಿದ, ಸಾಧನೆ ಮಾಡಿದ, ಬಹಳ ದೊಡ್ಡ ಸತ್ಪುರುಷ ಆಯ್ತು. ಇನ್ನೊಬ್ಬ ಹಿಂಗನೆ ಅವನು ಪಂಜಾಬ್ದವನು ವಿಷ ತಗೊಂಡು ನನ್ನ 4 ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದಾಗ ಯಾರ್ದೋ ಕಡೆ 4 ಇಟ್ಕೊಂಡು ಒಂದು ವಿಷದ ಬಾಸಲಿ ತಗೊಂಡು ಕುಡಿದು ಸಾಯಬೇಕು ಅಂತ ಊರು ಹೊರಗು ಒಂದು 3-4 ಮೈಲ್ ದೂರ ಹೋಗಿ ಒಂದು ಗಿಡದ ಕೆಳಗೆ ಕೂತ ವಿಷದ ಬಾಸಲಿ ಇನ್ನೇನ್ ಬಾಯಿಗೆ ಹಚ್ಚಬೇಕು ಅನ್ನೋದಕ್ಕಲ್ಲ ಜೀವನದಲ್ಲಿ ಒಂದು ವಿಚಾರ ಮನುಷ್ಯನಲ್ಲಿ ಯಾವುದೋ ಜನ್ಮ ಸಂಸ್ಕಾರ ಜಾಗೃತ ಆಗ್ತದೆ. ಸಾಯುವುದು ಆದ್ರೆ ಹಿಂಗ್ಯಾಕೆ ಸಾಯ್ಬೇಕು? ಗಂಗಾ ನದಿ ಮುಳುಗಿ ಸತ್ರ ಋಷಿಕೇಶಿ ಹೋಗಿ ಅಲ್ಲಿ ಇನ್ನೇನು ಗಂಗಾ ನದಿ ಹೋದ, ದಂಡಿ ಮೇಲೆ ಕೂತ ವಿಚಾರ ಮಾಡಿದ, ಸಾಯುವುದಕ್ಕರೆ ಆದ ಅವಸರ ಶುದ್ಧ ಸತ್ಸಂಗ ಮಾಡಿ ಸತ್ರ. ಸತ್ಸಂಗ ಮಾಡಿದ ಮನುಷ್ಯನಲ್ಲಿ ಬುದ್ಧಿಯಲ್ಲಿ ಬಹಳಷ್ಟು ಪರಿವರ್ತನೆ ಆಯಿತು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಸತ್ಸಂಗ ಬಹಳ ಮಹತ್ವ. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗ, ತ್ಯಾಗ, ನಿವೃತ್ತಿಗ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದೇ ದೊರೆಯುತ್ತದೆ. ಕಾಮಕ್ರೋಧಾದಿ ಷಟ್ವೈರಿಗಳು ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ದಂಭ ಅಹಂಕಾರಾದಿಗಳು ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತವೆ. ಸಾಧು ಸಂಗತಿ ಮಹಿಮಾ ಗಾಢವತಿ. ಸಾಧುಗಳಲ್ಲಿ ಸದೋದಿತ ಭಗವತ್ ಚರ್ಚಾ, ಭಗವದ್ ಗುಣಾನುವರ್ಣನ, ರಾಮನಾಮಸ್ಮರಣೆ, ಸ್ವರೂಪದೇ ಅಹೋರಾತ್ರಿ ನಡೆದಿರುವುದರಲ್ಲಿ ವಾಸ ಮಾಡಿದವರಿಗೆ ಅದನ್ನೆಲ್ಲ ಕೇಳಿ ಕೇಳಿ ತದಾಕಾರ ವೃತ್ತಿ ಆಗುತ್ತದೆ. ಭಗವದಾಕಾರ ವೃತ್ತಿಯಿಂದ ಮೋಕ್ಷ, ವಿಷಯಾಕಾರ ವೃತ್ತಿಯಿಂದ ಬಂಧ, ಭಗವದಾಕಾರ ವೃತ್ತಿಯಿಂದ ಮೋಕ್ಷ.
ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಸೌದೇ ಕೊಡಬಾರ್ದು. ಸತ್ಸಂಗದ ಮಹಿಮಾ ಬಹಳ ದೊಡ್ಡದು. ಪ್ರಪಂಚವಾಗಿ ಇರುವಲ್ವೇ ಎಲ್ಲಾದ್ರೂ ಏನಾದ್ರೂ ಒಂದು ಸತ್ಸಂಗ ನಡೆದದ ಅಂದ್ರೆ ನಮ್ಗೆ ಅನಿಸ್ಬೇಕು. ನನ್ನ ಮೊದಲು ಮದುವೆ ಮಾಡೋಕ್ಕಿಂತಲೂ ನನ್ನ ಜೀವನದಲ್ಲಿ ನನ್ನ ಮಗನದಾಗಲಿ ಮದುವೆ ಸಮಾರಂಭದ ವಿಷಯದಲ್ಲಿ ನನಗೆ ಎಷ್ಟು ಒಂದು ಸಂತೋಷ ಅಥವಾ ತೃಪ್ತಿ ಆಗ್ತದೆ. ಅದಕ್ಕಿಂತ ಹೆಚ್ಚು ನನಗೆ ಸತ್ಸಂಗದ 4 ಶಬ್ದ ಕೇಳೋದ್ರಿಂದ ಆಗ್ತದೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದದ್ದಾದ್ರೆ ನಿಶ್ಚಿತವಾಗಿಯೂ ಆ ಸತ್ಸಂಗದೊಳಗಿಂದ ಜೀವನದಲ್ಲಿ ಆಮೂಲಾಗ್ರ ಪರಿವರ್ತನೆ. ನಮಗೆ ಸತ್ಸಂಗದ ಮಹತ್ವನೇ ಗೊತ್ತಿಲ್ಲ. ಮತ್ತು ಅದನ್ನೇನು ಮನ್ಯಾಗೂ ಹೇಳುವುದಿಲ್ಲ, ಶಾಲೆಗೂ ಕಲಿಸುವುದಿಲ್ಲ, ಕಾಲೇಜ್ನಾಗಂತೂ ಇಲ್ಲೇ ಇಲ್ಲ, ಯೂನಿವರ್ಸಿಟಿ ಇಲ್ಲ, ಸಹವಾಸನ ಇಲ್ಲ. ಹಿಂಗಾಗಿ ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಸತ್ಸಂಗ ಅಂದ್ರೆ ಏನು ಅನ್ನೋದು ಹೇಳುವುದಿಲ್ಲ. ಭಗವಂತ ಅನ್ನೋದೇನು ಗೊತ್ತಿಲ್ಲ. ಬಿಕಾಸ್ ಅರ್ಜುನ ಎಲ್ಲಾ ರೀತಿಯಿಂದಲೂ ಸಿದ್ಧ ಆಗಿ ಬಂದಾಗ ಅವನು ಸೆರೆ ವಿಷ ಕೊಡ್ಲಿಕ್ಕೆ ಹೋದ. ಅವನು ತೆಗೆದು ಬಾಕಿ ಹತ್ತ ಹೋಗಿದ, ಸಲ ಋಷಿಕೇಶಕ್ಕೆ ಹೋದ. ಅಲ್ಲೇನು ಸ್ವಲ್ಪ ದಿವಸ ಸತ್ಸಂಗ ಮಾಡಿದ, ನಾಮಸ್ಮರಣೆ ಮಾಡ್ಕೋತ ಸತ್ರ ಅಂತ 42 ದಿವಸ ಬರೇ ಗಂಗಾಜಲ ಪಾನ ಮಾಡೋದು, ಭಗವಂತನ ನಾಮಸ್ಮರಣೆ, ಆತ್ಮ ಸಾಕ್ಷಾತ್ಕಾರ. ಇವತ್ತು ನಾವೇನು ಕೋಟಿಗಟ್ಟಲೆ ಆಸ್ತಿ ಉಳ್ಳಂತ ಒಂದೇನಲ್ಲಿ ಖಾಲಿ ಕಮಲೆವಾಲೆ ಬಾಬಾ ಅಂತ ತಿಳ್ಕೊಂಡು ಹೇಳ್ತೀವಿ, ಅವರೇ ಅವನ ಖಾಲಿ ಕಮಲೆವಾಲೆ ಬಾಬಾ. ನಾವು ಅದನ್ನು ಆಗ್ರಹ ಪೂರ್ವಕವಾಗಿ ಮಾಡಿದೆ. ನಾನು ಬಹಳ ಸಣ್ಣಾಗಿದ್ದಾಗ ನಮ್ಮ ನೆನಪದ ಏನು ಅಂದ್ರೆ ನಮ್ಮ ತಮ್ಮ ಗುಳನ್ನ ಶಾಲೆಗೆ ಹೋಗ್ಲಿಕ್ಕೆ ಹೊಲ್ದಂತಿದ್ದ. ನಮ್ಮ ಅಜ್ಜ ಅವ್ನ ಹೆಗಲ ಮೇಲೆ ಕೂತ್ಕೊಂಡು ಶಾಲೆಗೆ ಕರ್ಕೊಂಡು ಹೋಗಿ ಕೂಡಿಸಿ ಬರ್ತಿದ್ರು ದಿನ. ನಾವು ಅಲ್ಲೇ ಮ್ಯಾಲ ಹೆಗಲ ಮೇಲೆ ಕೂತ್ಕೊಂಡು ಅವ್ರು ಕಿವಿ ಕಡಿತಿದ್ದ. ನಾವು ಹೋಗಂಗಿಲ್ಲ. ಅವ್ರು ಹೇಳ್ತಾರೆ, ನೀ ಕಿವಿ ಕಡಿದ್ ಬಿಟ್ಟು ನಮ್ ತಲೆ ಕಡೋರು ಅಡ್ಡಿ ಇಲ್ಲ, ನಾನು ಒಯ್ದು ಉಗದ ಶಾಲ್ಯಾಗ. ಹಂಗ ನಾವು ನಮ್ಮನ್ನ ಒಯ್ದು ಆ ಸತ್ಸಂಗದಾಗ ಒಯ್ಯಲಿಕ್ಕೆ ಬರ್ಬೇಕು. ಇನ್ನು ಇಲ್ಲೇ ಬೇಕಾದ್ರೆ ಮಲ್ಕೋ, ಇಲ್ಲಿ ಕೂಡು ಅಂತ ನಾವು ನಮ್ಮ ದೇಹವನ್ನು ತಗೊಂಡು ಹೋಗಿ ಸತ್ಸಂಗದಾಗ ಕೂಡಿಸ್ಲಿಕ್ಕೆ ಬರ್ಬೇಕು. ಅದು ನಮ್ ಕಿವಿ ಕಡ್ಲಿಕ್ಕೆ ಬರ್ತದೆ, ಮಾರಿ ಕಡ್ಲಿಕ್ಕೆ ಬರ್ತದೆ, ಅಥವಾ ಮಕ್ಕಳಲ್ಲೇ ಬಾಯಾಗಿರ್ತದೆ, ತಿನ್ನಿಸ್ಲಿಕ್ಕೆ ಬರ್ತದೆ, ಉಣಿಸ್ಲಿಕ್ಕೆ ಬರ್ತದೆ. ಕೇಳಬಾರ್ದು. ಬಿಕಾಸ್ ಅವಾಗ ಅದ್ರದ್ದು ಹೇಳಿ ಯದಾಯ ಭಗವಂತ ಅರ್ಜುನನ ಮೋಹವನ್ನು ನಿವಾರಣೆ ಮಾಡಿ ಭಗವದ್ಗೀತಾ ಉಪದೇಶ ಮಾಡಿದ ಅನ್ನುವಂಥದ್ದನ್ನು ಕೇಳ್ತೀವಿ. ಅರ್ಜುನ ಒಮ್ಮೆಲೆ ಯುದ್ಧದಲ್ಲಿ ಬಂದ ಭೀಷ್ಮ ದ್ರೋಣ ಕೃಪಾಚಾರ್ಯರು ಅತ್ಯಂತ ಸಣ್ಣ ಕೂಸಿದ್ದಾಗಿಂತಲೂ ತಮ್ಮ ತೊಡಿ ಮೇಲೆ ಆರಿಸಿ ಪ್ರೀತಿ ಮಾಡಿ ಬೆಳೆಸಿ ಅತ್ಯಂತ ಪ್ರೇಮ ಮಾಡ್ತಕ್ಕಂಥ ಅವ್ರು ನೋಡಿದ ಕೂಡಲೇ ಅವ್ನ ಕೈಯಾಗಿನ ಧನುಸ್ ಕೆಳಗೆ ಬಿಟ್ಟು ಮೈಯೆಲ್ಲ ಥರ ನಡಲಿಕ್ಕೆ ಹತ್ತು, ಶರೀರ ಕಂಪಾತು, ತಲೆ ಚಕ್ರ ತಿರ್ಲಿಕ್ಕೆ ಹತ್ತು. ಸ್ವಜನಂ ಹಿ ಕಥಂ ಮಹತ್ವ ಸುಖ. ಈ ಸ್ವಜನರ ಒಂದು ನಮಗೆ ಹೆಂಗ ಸುಖ ಆಗಲಿಕ್ಕೆ ಶಕ್ಯದ? ಕ್ಷಾತ್ರ ಧರ್ಮವನ್ನು ಬಿಟ್ಟು ಬಿಟ್ಟ ಕ್ಷತ್ರಿಯ ಅನ್ನೋ ಭಾವ ಹೋಗ್ಬಿಟ್ಟು ನರ್ವ್ಸ್ ಅಟ್ಯಾಕ್ ಆದ್ರು. ನರಗಳೆಲ್ಲ ಏನಾಗ್ಬಿಟ್ಟು ಅಂದ್ರೆ ನರ್ವಸ್ ಆಗಿಬಿಟ್ಟು ಕೆಳಗೆ ಕೂತ್ಬಿಟ್ಟ. ಕೃಷ್ಣ ನಾನು ಯುದ್ಧ ಮಾಡೋದಿಲ್ಪ. ಆವಾಗ ಕೃಷ್ಣ 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಅಶೋಚಾನನ್ನು ಶೋಚಸ್ತಂ ಪ್ರಜ್ಞಾವಾದ ಭಾಷಸೆ ಗತಾಸು ನಗತಾಸು ನಾನು ಶೋಚಂತಿ ಪಂಡಿತ. ಯಾರ ವಿಷಯದಲ್ಲಿ ಶೋಕ ಮಾಡಬಾರ್ದು ಅವ್ರ ವಿಷಯದಲ್ಲಿ ಶೋಕ ಮಾಡ್ತಾ ಇದ್ದೀವಿ. ಅವ್ರು ನಿನ್ನ ಶತ್ರುಗಳಿದ್ದಾರೆ, ಏನಾರು ಇಟ್ಕೊಳ್ರೆ. ನಿನ್ ಸಾಕಿದವ್ರಿರ್ಲಿ, ಸವಿದವ್ರಿರ್ಲಿ, ಸದ್ಯ ನಿನ್ನ ವಿರುದ್ಧ ಪಕ್ಷದಲ್ಲಿ ನಿನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ನಿಂತಾರೆ. ನೀನ್ ಯುದ್ಧ ಬೇಡ ಅಂತ ನಾ ಮತ್ತೆ ಅರಣ್ಯಕ್ಕೆ ಹೋಗ್ತೀವಿ ಅಂತ ತಿರುಗಿ ಹೋದ್ರೆ ನಿನ್ನ ಅವ್ರು ಎಲ್ಲ ಬಾಣದಲ್ಲಿ ಹೊಡೆದು ಮುಗಿಸ್ಬಿಡ್ತಾರೆ. ಇನ್ನು ಇತ್ಲಾಗ ಯುದ್ಧನೂ ಇಲ್ಲ, ಅತ್ಲಾಗ ಅರಣ್ಯನೂ ಇಲ್ಲ, ಹಿಂಗ ಕೂಡ್ತಾರೆ ಅಂತ ತಿಳ್ಕೊಂಡು ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಸತ್ತವ್ರ ವಿಷಯದಲ್ಲಿ, ಜೀವಂತಿದ್ದವ್ರ ವಿಷಯದಲ್ಲಿ ಶೋಕ ಮಾಡುದು. ನನಗೆ ಬಹಳ ದೊಡ್ಡ ಮಾತು ಹೇಳಿಕತ್ತಿ, ಇವ್ನ ಪಾತ್ರ ಹಂಗಾಗ್ತದ ಹಿಂಗಾಗ್ತದ ಅಂತ ತಿಳ್ಕೊಂಡು ಅವನು ಮೋಹವನ್ನೆಲ್ಲ ದೂರ ಮಾಡಿ ಎತ್ತಿಸಿ ಭಗವದ್ಗೀತೆ ಹೇಳಿದ ಮಾತು ಕೇಳ್ತೀವಿ. ಅದರೊಳಗೊಂದು ಮಾತು ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ದುರ್ಯಾಮಿ. ಯಾವಾಗ ಸಮಾಜದಲ್ಲಿ, ಮನುಷ್ಯ ಸಮಾಜದಲ್ಲಿ ಧರ್ಮದ ಗ್ಲಾನಿ ಆಗ್ತದೆ,
ಅಂದ್ರೆ ಜನರು ಧರ್ಮದ ಕಡೆ ಇರುವ ಲಕ್ಷ್ಯ ಕಡಿಮೆ ಆಗ್ತದೆ, ಧರ್ಮದ ಕಡೆಗೆ ಪ್ರವೃತ್ತಿ ಹೆಚ್ಚಿಗೆ ಆಗ್ತದೆ. ಜನರು ಯಾವುದಾದ್ರೂ ರೀತಿಯಿಂದ ತಮ್ಮ ಜೀವನವನ್ನು ಬಹಿರ್ಮುಖ ಜೀವನ ಬಾಳಬೇಕು ಅನ್ನುವಂಥದ್ರೊಳಗೆ ತಮ್ಮ ಪ್ರಯತ್ನ ಕಷ್ಟ ಎಲ್ಲ ತೊಡಗಿಸ್ತಾರ. ಅವಾಗ ಅಧರ್ಮ ಅನ್ನುವಂಥದ್ದು ಏನಾಗ್ಬಿಡ್ತದೆ ಅಂದ್ರೆ ಅದಕ್ಕೆ ಮಹತ್ವನೇ ಇಲ್ದಂಗ. ಆದಾಗ ನಾನೇನ್ ಮಾಡ್ತೀನಿ ಅಂದ್ರೆ ಅವತಾರ ಮಾಡ್ತೀನಿ ಅಂದ್ರೆ ಒಂದು ಆ ಸಂದರ್ಭಕ್ಕೆ ಅನುಸಾರವಾಗಿರ್ತಕ್ಕಂಥ ಒಂದು ವಿಶಿಷ್ಟ ಶಕ್ತಿಯನ್ನು ನಾನು ಧಾರಣೆ ಮಾಡಿಕೊಂಡು ಸಂದರ್ಭಾನುಸಾರವಾಗಿ ಮನುಷ್ಯ ಭಾವದಲ್ಲಿ ಆಗಲಿ, ಪ್ರಾಣಿಗಳ ಭಾವದಲ್ಲಿ ಆಗಲಿ, ಅಥವಾ ಪ್ರಾಣಿ ಮನುಷ್ಯರ ಒಂದು ಸಮುಚ್ಚಯ ಭಾವದಲ್ಲಿ ಆಗಲಿ ಭೂಮಿ ಮೇಲೆ ಬಂದು ಆಗಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ನಾಶಪಡಿಸಿ ಶಿಷ್ಟರನ್ನ ಅಂದ್ರೆ ಸನ್ಮಾರ್ಗದಲ್ಲಿ ಪ್ರವೃತ್ತರಾಗಿರ್ತಕ್ಕಂಥವರನ್ನ ಸಂರಕ್ಷಣೆ ಮಾಡೋ ನಾನು ಏನ್ ಮಾಡ್ತೀನಿ ಅಂದ್ರೆ ಕಾರ್ಯ ಮಾಡ್ತೀನಿ ಅಂತ ಹೆಂಗ್ ಹೇಳಿದ್ನು. ಹಂಗ ಸಂದರ್ಭ ಒಂದು ಹೆಂಗ್ ಒದಗಿ ಬಂದಿತ್ತು ಅಂತಂದ್ರೆ, ಒಂದು ಸಲ ಸನಕ ಸನಂದನಾದಿಗಳು, ಸನಕ ಸನಂದನ ಸನಾತನ ಸನತ್ ಕುಮಾರ, ಇವ್ 4 ಜನರು ಬಹಳ ವಿಲಕ್ಷಣರಾಗಿರ್ತಕ್ಕಂಥವ್ರು. ಇವ್ರು ನೋಡ್ಲಿಕ್ಕೆ 6 ವರ್ಷದೊಳಗೆ ಕಾಣಿಸ್ತಿದ್ರು. ಅದರ ಖಂಡ ಬ್ರಹ್ಮನಿಷ್ಠರಾಗಿರ್ತಕ್ಕಂಥವ್ರು, ಭಗವದ್ ಭಕ್ತರಾಗಿರ್ತಕ್ಕಂಥವ್ರು. ಭಗವಂತನ ದರ್ಶನ ಮಾಡಬೇಕು ಅಂತ ವೈಕುಂಠದೊಳಗೆ ಹೋಗುವತ್ತಿನೊಳಗ ಅವಾಗ ಜೈ ವಿಜಯರಾವ್ ಏನ್ ಮಾಡಿದ್ರು ಅಂದ್ರ, ಈಗ ಭಗವಂತ ಏಕಾಂತದಲ್ಲಿದ್ದಾನೆ, ಆದ್ರಿಂದ ನಿಮ್ಗೆ ಹೋಗ್ಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಪರವಾನಗಿ ಇಲ್ಲ ಅಂದ ಕೂಡ ಅವ್ರಿಗೆ ಸಿಟ್ಟು ಬಂತು. ಭಗವಂತ ಏಕಾಂತ ಇರ್ಲಿ ಲೋಕಾಂತ ಇರ್ಲಿ ನಮ್ಗೆ ಯಾವಾಗ ಒಳತಡೆ ಇಲ್ಲ ಅಂತ ಕೂತು ನೀವೇ ನಮಗೆ ಹೇಳಿಕತ್ತೀರಿ. ನಿಮಗ ಅಹಂಕಾರ ಬಂದದ, ನಿಮಗ ಮದ ಅರ್ಥಾತ್ ನೀವು ಮದೋನ್ಮತ್ತರಾಗಿ ಹೇಳಿಕತ್ತೀರಿ, ನೀವು ರಾಕ್ಷಸರಾಗಲಿ ಅಂತ ಶಾಪ ಕೊಟ್ಟು. ಅವಾಗ ಅವ್ರು ಗಾಬರಿ ನೊಳಗೆ ಕೂಡಲೇ ಭಗವಂತ ಬಂದ. ಕೂಡಲೇ ಕ್ಷಮಾ ಮಾಡಿದ್ವಿ ಅಂತ ಕ್ಷಮಾ ಮಾಡಿದ್ರು. ಅವಾಗ ಭಗವಂತ ಕೇಳಿದ, ನೀವು 3 ಜನ್ಮದಲ್ಲಿ ನನ್ನ ಶತ್ರುಗಳಾಗಿ ಹುಟ್ಟಿ ಬಂದು ಅರ್ಥಾತ್ ಈಗ ನನ್ನಿಂದ ಸಂಹಾರ ಬಂದಿ ನೀವು ಮತ್ತಿದು ವೈಕುಂಠಕ್ಕೆ ಬರ್ತೀರೋ, ಅಥವಾ 6 ಜನ್ಮಗಳಲ್ಲಿ ನೀವು ಸಾತ್ವಿಕರಾಗಿ ಮನುಷ್ಯ ಭಾವದಲ್ಲಿ ಅವತಾರ ಮಾಡಿ ಜನ್ಮ ತಾಳಿ 6 ಜನ್ಮಗಳನ್ನು ನೀಗಿ ನನ್ನ ಕಡೆಗೆ ಬರ್ತೀರೋ ಅಂತ ಕೇಳಿದಾಗ ಅವರಂದ್ರು, ಭಗವಂತ ನಿನ್ನ ವಿಯೋಗ ನಮಗೆ ಸಹನ ಆಗುವುದಿಲ್ಪ, ಆದ್ರಿಂದ ನಮ್ಮನ್ನು ಬಹಳ ದೂರ ಬಹಳ ಕಳಿಸ್ಬೇಡ, 3 ಜನ್ಮ ಸಾಕು ಅಂದಾಗ ಮೊದಲನೇ ಅವತಾರ ಜನ್ಮದಲ್ಲಿ ಅವರು ಹಿರಣ್ಯಕಶ್ಯಪ ಮತ್ತು ಹಿರಣ್ಯಕಶ್ಯಪರಾದಾಗ ಭಗವಂತ ಅವರನ್ನ ಹಿರಣ್ಯಾಕ್ಷರನ್ನ ಏನ್ ಮಾಡಿದ ಅಂದ್ರೆ ಸಂಹಾರ ಮಾಡಿದ, ವರಾಹ ರೂಪ ತಾಳಿ. ಅದೇ ರೀತಿಯಾಗಿ ಹಿರಣ್ಯಕಶ್ಯಪನನ್ನು ನರಸಿಂಹ ಅವತಾರದಿಂದ ಸಂಹಾರ ಮಾಡಿದ ಅನ್ನೋ ಕಥೆ ಕೇಳ್ತೀವಿ. ಅದ್ಮೇಲೆ 2ನೇ ಅವತಾರದಲ್ಲಿ ಏನಾದ ಅಂದ್ರೆ ಅವ್ರ 2ನೇ ಜನ್ಮದಲ್ಲಿ ಏನಾದ ರಾವಣ ಕುಂಭಕರ್ಣ. ಅವಾಗ ಅವರು ಪ್ರಚಂಡ ಒಂದು ಆಸುರಿ ಶಕ್ತಿಯಿಂದ ಸಮಾಜದಲ್ಲಿರ್ತಕ್ಕಂಥ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಧರ್ಮವನ್ನ, ಸದಾಚಾರವನ್ನ, ಅರ್ಥಾತ್ ಏನು ಅಂದ್ರೆ ಭಗವತ್ ಪರಾಯಣತೆಯನ್ನು ನಾಶ ಮಾಡ್ಲಿಕ್ಕತ್ರು, ಹೋಮ ಹವನಾದಿಗಳನ್ನೆಲ್ಲ ನಾಶ ಮಾಡ್ಲಿಕ್ಕತ್ರು, ತಮ್ಮ ತಪಶ್ಚರ್ಯ ಮಾಡಿದ್ರು. ಪ್ರಚಂಡವಾಗಿರ್ತಕ್ಕಂಥ ತಪಶ್ಚರ್ಯ ಮಾಡಿದಾಗ ಬ್ರಹ್ಮದೇವರನ್ನ ಕುರಿತು ಗೋಕರ್ಣದಲ್ಲಿ ಕೂತು ತಪಶ್ಚರ್ಯ ಮಾಡಿದ್ರು. ಅವ್ರು 3 ಮಂದಿ ಅಣ್ಣತಮ್ಮಂದ್ರು, ರಾವಣ, ಕುಂಭಕರ್ಣ ಮತ್ತು ವಿಭೀಷಣ. ಅದೇ ರೀತಿಯಾಗಿ ಒಬ್ಬಾಕಿ ತಂಗಿನೂ ಇದ್ರು, ರಂಕಿನಿ ಅಂತ. ಆಕಿ 3 ಮಂದಿ ತಪಶ್ಚರ್ಯ ಮಾಡುವತ್ನ ಆಕಿನೂ ಅಲ್ಲೇ ದೂರ ಕೂತ್ಕೊಂಡಿದ್ರು. ಅವಾಗ ಬ್ರಹ್ಮದೇವರು ಪ್ರಗಟ ಆಗಿ ಕಿಶೋರ್ ಕಣಕ ಅಂತ ಒಬ್ಬಾಕಿದ್ರು. ಅದೆಲ್ಲ ಮತ್ತು ಬೇರೆ ಬೇರೆ ಬಹಳ ಆಕಿನೂ ಇದ್ದಲ್ಲ, ಲಂಕಿನೂ ಇದ್ಲಲ್ಲೇ. ಅವಾಗ ತಪಶ್ಚರ್ಯ ಮಾಡುವತ್ನ ಬ್ರಹ್ಮದೇವರು ಪ್ರಗಟ ಆಗಿ ರಾವಣನ ಕೇಳಿದ್ರು, ನಿಮ್ ತಪಶ್ಚರ್ಯದಿಂದ ನಾನು ಸಂತುಷ್ಟಾಗಿದ್ದೀನಪ್ಪ, ಏನ್ ಬೇಕು ಅಂದ್ರೆ ಅವಂತ ನನ್ನ ಮರಣ ಬ್ಯಾಡ ಅಂತ. ಅದಂತೂ ಶಕ್ಕಿಲ್ಲ, ಹುಟ್ಟಿದ ಮೇಲೆ ಮರಣ ತಪ್ಪಿದ್ದಲ್ಲ, ಹಿಂಗ ಮರಣ ಬ್ಯಾಡ ಅಂತ ಬೇಡ್ಕೋಬೇಕ. ಅವಾಗ ಮುನ್ಗೇನಷ್ಟು ಮನುಷ್ಯರು ನನ್ನ ಏನ್ ಕೊಡ್ಲಿಕ್ಕೆ ಶಕ್ಯದ, ಮಂಗ್ಯಾಗಳು ಏನ್ ಕೊಡ್ಲಿಕ್ಕೆ ಶಕ್ಯದ, ಕರಡಿಗಳು ನನ್ನ ಏನ್ ಕೊಡ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ಕೇಳಿ ಮನುಷ್ಯರಿಂದ ಬೇಕಾದ್ರೆ ಮರಣ ಬಂದ್ರೆ ಬರ್ಲಿ ಅಂತಂದ. ತಥಾಸ್ತು ಅಂದ್ರು ಬ್ರಹ್ಮದೇವರು. ಆಮೇಲೆ ಕುಂಭಕರ್ಣನ ಕಡೆಗೆ ಬಂದ ಕೂಡಲೇ ಸರಸ್ವತಿ ದೇವತೆಗಳೆಲ್ಲ ಗಾಬರಿ ಅದು. ಇವ ನಿಶ್ಚಿತವಾಗಿಯೂ ಏನ್ ವರ ಕೇಳ್ತಾನಂದ್ರೆ, 1 ದಿವಸ ಮಲ್ಕೊಂಡು 364 ದಿವಸ ಎತ್ತರ ಇರೋ ವರ ಕೇಳ್ತಾನೆ. 1 ದಿವಸ ಎತ್ತರ ಇದ್ದ ಅಂದ್ರನೇ ಇವನ್ಗೆ ಏನ್ ಬೇಕು ಅಂದ್ರ ಒಂದು ನಗರ ತಿನ್ನುವಂತ ಇದ್ದಾನೆ. 1000 ಜನ, 1000 ಪ್ರಾಣಿಗಳು, ಪಶುಗಳು ಇವನಿಗೆ ಆಹಾರ ಬೇಕು.
ಇನ್ನು 364 ದಿವಸ ಯಾತ್ರೆ ಇದ್ದ ಅಂದ್ರೆ ಮುಗಿದ ಹೋಗ್ತಂತ ತಿಳ್ಕೊಂಡು ಹೇಳಿ ಸರಸ್ವತಿ ಹೇಳಿದ್ರು ಸ್ವಲ್ಪ ಅವನ ತಲೆಯಾಗಿಂದ ಯಂತ್ರ ತಿರುವಿಟ್ಬಿಡ್ರು. ಬಡ ಬಡ ಹೋಗಿ ಅವನ ತಲೆಯಾಗಿಂದು ತಿರುವಿಟ್ಬಿಟ್ರು ಬುದ್ಧಿಯನ್ನ. ಅವ ಔಷಧ ಏನ್ ಕೇಳಿದ ಅಂದ್ರೆ ನನಗೆ 364 ದಿವಸ ನಿದ್ದಿ 1 ದಿವಸ ಎತ್ತರ ಇರ್ಬೇಕು ನಾನು ಕೂಡಲೇ ತಾಸ್ತು ಅಂದ. ಅದು 1 ದಿವಸ ಎದ್ರನ ಕಂಡಾಪಟ್ಟಿ ಪ್ರಳಯ ಆಗಿ ಹೋಗ್ತಿ. ಅವನು ವರ ಕೇಳ್ಕೊಳ್ವಿ ವಿಭೀಷಣನ್ ಕೇಳಿ ವಿಭೀಷಣ ಭಗವಂತ ನನಗೆ ಯಾವುದು ಬೇಡ, ನನಗೆ ಭಗವಂತನ ಅನನ್ಯವಾಗಿರ್ತಕ್ಕಂತಹ ಭಕ್ತಿಯನ್ನು ಕೊಡುವಂತ ಕೂಡಲೇ ತಾಸ್ತು ಅಂತ. ಆವಾಗ ಹೋಗೋಗ್ತ ರಾವಣ ದಂಕಿನಿ ಕೂತಿದ್ದಲ್ಲಿ ಕೇಳಿದ್ದು ಮುಂದಿನ ಗತಿ ಹೆಂಗೆ ಏನು. ಅವಾಗ ಬ್ರಹ್ಮದೇವರು ಹೇಳಿದ್ ನಿನಗೆ ಹೇಳಿಟ್ಟಿರ್ತೀನಿ ಏನು ಅಂದ್ರ, ಯಾವಾಗ ನಿನ್ನ ಬೆನ್ನ ನಾನು ಒಬ್ಬ ಮಂಗ್ಯ ಬಂದು ಚಲೋ ತಂಗ ರಮ್ ಅಂತ ಗೊತ್ತಾನು ತಿಳ್ಕೊಂಡ್ಬಿಡು ಲಂಕಾ ಮುಗಿದ ಕತಿ ಲಂಕಾ ತಿಳ್ಕೊ. ಅದಕ್ಕೆ ಮಾರುತಿ ಒಳಗೆ ಹೋಗೋ ಮುಂದೆ ಹಿಡಿದು ಒಂದು ನೊರದಿನಷ್ಟಾಗಿ ಹೊಂಟಿದ್ದ ಹಿಡಿದಾಗ ಆಕಿ ಆಮೇಲೆ ಮಾರುತಿ ಪ್ರಗಟ ಆಗಿ ಆಕಿನ ತಲೆ ತಗ್ಗಿಸಿ ಬೆನ್ನ ಬುದ್ಧಿದ ಕೂಡಲೇ ಆಕಿ ಕಣ್ಣು ಚಕ್ರವನ್ನಂಗಾಗಿ ಬ್ರಹ್ಮದೇವ್ರ ನೆನಪ ಆಕೆಂದು ಹೋಗಿ ಮುಗಿದ ಕಥೆ ಇಲ್ಲ ಲಂಕಾದ್ದು, ನಂದೇನು ಕೂಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೋಗ್ಬಿಟ್ಲ ಆಕಿನ. ಮುಂದೆ ಸಂಹಾರ ಶುರುವಾಯ್ತು ಅಂತ ಕೇಳ್ತದೆ. ಹಂಗೂ ರಾವಣ ಕುಂಭಕರ್ಣರು ಅನೇಕ ದಿವಸಗಳವರೆಗೆ ಏನ್ ಮಾಡಿದ್ರು ಅಂದ್ರ ಬರೇ ಇಂಥ ಒಂದು ಆಸುರಿ ಕೃತ್ಯವನ್ನು ಮಾಡ್ಕೋತ ಇದ್ರು. ಋಷಿ ಮುನಿಗಳಿಗೆ ಅನೇಕ ಪ್ರಕಾರದಿಂದ ತೊಂದರೆ ಕೊಡ್ತಿದ್ರು. ಯಜ್ಞ ಹೋಮ ಹವನಾದಿಗಳನ್ನು ಮಾಡುವಾಗ ಮ್ಯಾಲಿನಿಂದ ಅಮೈದ್ಯವನ್ನ ಅಂತಂದ್ರೆ ಹೊಲಸನ್ನು ಹಾಕ್ತಿದ್ರು. ಮಾಂಸ ರಕ್ತ ಸುರುತ್ತಿದ್ರ ಯಜ್ಞಕುಂಡದಲ್ಲಿ ಅವನ್ನೆಲ್ಲ ಕೊಡುತ್ತಿದ್ರು, ಬಡಿತಿದ್ರು. ರಾಕ್ಷಸರನ್ನ ಹಚ್ಚಿಬಿಟ್ಟಿದ್ದು. ಅದಕ್ಕೆ ಎಲ್ಲಾ ಕಡೆಗೂ ಆ ಪ್ರಳಯ. ಆವಾಗ ಭೂಮಾತೆ ಭೂತಾಯಿ ಭೂಮಿ ಕಂಪಸ್ಲಿಕ್ಕೆ ಹತ್ತು ಬಿಡ್ತು. ಭೂಮಿಗೆ ಭಾರ ಯಾರು ಅಂದ್ರೆ ಇಂಥ ಆಸುರಿ ಕೃತ್ಯದವರೇ ಭೂಮಿಗೆ ಭಾರ. ಮನುಷ್ಯ ರೂಪೇಣ ಮೃಗಾಶ್ಚರಂತೆ ಭೂಭಾರ. ಭೂಮಿಗೆ ಭಾರ ಆಗಿ ಮನುಷ್ಯ ರೂಪದಲ್ಲಿ ಮೃಗಗಳು ಅಡ್ಡಾಡ್ತಿರ್ತವೆ. ಭೂಮಿಭಾರ ಭೂತ ಭೂಮಿಗೆ ಭಾರ ಆಗಿರ್ತದೆ. ಭೂಮಿಗೆ ಭಾರ ಯಾವುದು ಅಂತ ಅಲ್ಲಿ ಯುಧಿಷ್ಠಿರ ಕೇಳ್ತಾನೆ, ಯಕ್ಷ ಕೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ ಪಾಪನ ಭೂಮಿಗೆ ಭಾರವಾಗಿರ್ತಕ್ಕಂಥ. ಹಂಗೆ ಎಲ್ಲಿ ನೋಡದಲ್ಲಿ ಪಾಪಾಚರಣೆ ಇತ್ತು. ಅವಾಗ ವಿನೋದವಾಗಿ ಹೇಳುವಂತದ್ದು ಏನು ಅಂದ್ರ, ಯಾರು ಬಹಳಷ್ಟು ಹೊತ್ತು ಶೌಚಕ್ಕೆ ಹೋಗ್ತಿದ್ರು ಅಂತಾರೆ. ಏನ್ರಿ ನಿಮ್ದೇನು ಬ್ರಹ್ಮಶೌಚ ಆಗಿದ್ದ? ಬ್ರಹ್ಮಶೌಚ ಅಂದ್ರೆ ಏನು ಅಂದ್ರ ಬ್ರಹ್ಮದೇವರು ಶೌಚಕ್ಕೆ ಹೋಗೋಕೆ ಏನಂತ ಏನ್ ನಡೆದ ಭೂಮಿ ಮ್ಯಾಲ ರಾವಣ ಹುಟ್ಟ್ಯಾನ್ರಿ ಅಂತ ಬಂದ್ ಕೂಡ ಕೇಳಿದಂತ ಏನಾದ್ರು ರಾವಣ ಸಾತ್ರಿ ಅಂತ. ರಾವಣ ದಿಲೀಪನ ಕಾಲದಿಂದಲೂ ಇದ್ದ. ದಿಲೀಪ್ನು ಅವನ್ನ ಜೋರ್ಲೆ ಇದನ್ ಮಾಡಿಬಿಟ್ಟಿದ್ದು, ಹೋಗಿ ಲಂಕಾದಾಗ ಬಿದ್ದಿದ್ದ. ಅವಾಗಿಂದ ದಿಲೀಪ್ ಆತು, ಅವ್ರ ಮಗ ಆತು, ಅಜ ಆತು, ಆಮೇಲೆ ಇದು ಆಯ್ತು. ಈಗ ರಾಮನ ಕಾಲ ತನಕ ಅವನು ದೀರ್ಘಾಯುಷಿ ಇದ್ದವ. ಆಮೇಲೆ ಅದಕ್ಕಾಗಿ ಭೂಮಿಗೆ ಭಾರ ಆಗಿ ಪಾಪ ಭೂಮಿ ತ್ರಸ್ತ ಆದ್ರು. ಅವರಿಗೆ ಭೂಮಾತೆಯಾಗಿ ಎಲ್ಲರೂ ದೇವತೆಗಳನ್ನು ಕೂಡಿಕೊಂಡು ಬ್ರಹ್ಮದೇವರ ಹತ್ರ ಹೋಗ್ಕೊಳ್ಳಿ. ಬ್ರಹ್ಮದೇವರಂದ್ರು ಇದು ನನ್ನ ಕಡೆಗೆ ಅದು ಕೆಲಸ ಅಲ್ಲ, ನಾನು ಅಲ್ಲಿ ತಪ್ಪು ಮಾಡಿ ಬಂದ್ಬಿಟ್ಟಿನಿ, ಹೊರ ಕೊಟ್ಟು ಬಂದ್ಬಿಟ್ಟಿನಿ. ಹೀಗಾಗಿ ನನಗ ಬಹಳ ಮನಸ್ಸಿಗೆ ಪಶ್ಚಾತ್ತಾಪ ಆಗ್ಲಿಕ್ಕತ್ತಿದೆ. ಯಾಕಂದ್ರೆ ಅವ್ರಿಗೆ ಹೊರ ಕೊಟ್ಟಿದ್ದು ಅಂತ ತಿಳ್ಕೊಂಡು ಹೆಸರು ನೆನಪಾಗುತ್ತೆ. ಹೊರ ಕೊಟ್ಟಿನ ನನಗ ಬಹಳ ಪಶ್ಚಾತ್ತಾಪ ಆಗ್ಲಿಕ್ಕತ್ತಿದೆ ಅಂತ ತಿಳ್ಕೊಂಡು ಹೇಳಿ ಎಲ್ಲಾರು ಕೂಡಿ ಯಾರ ಕಡೆಗೆ ಹೋಗೋಣ ಅಂದ್ರೆ ನಾ ಭಗವಂತ ವಿಷ್ಣುವಿನ ಕಡೆಗೆ ಹೋಗೋಣ, ನಾರಾಯಣನ ಕಡೆಗೆ ಹೋಗೋಣ ಅಂತ ತಿಳ್ಕೊಂಡು ಎಲ್ಲಾರು ಭೂಮಾತೆಯನ್ನ ಮುಂದಿಟ್ಟುಕೊಂಡು ಎಲ್ಲಾರು ಹೋಗಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ ಕೂಡಲೇ ಭಗವಂತಂದ ಏನು ಕಾಳಜಿ ಮಾಡಬೇಡ್ರಿ, ಆ ಸಮಯ ಬಂದದ ಅಂತ. ಭೂಮಿಯ ಈ ಭಾರವನ್ನು ಇಳಿಸ್ತಕ್ಕಂತಹ ಸಮಯ ಬಂದದ. ಅದಕ್ಕಾಗಿ ಸ್ವಲ್ಪ ನಾವು ಕಾಲದ ಪ್ರತೀಕ್ಷಾ ಮಾಡ್ಬೇಕಷ್ಟೇ. ಅದಕ್ಕಾಗಿ ನಾವು ಇನ್ನು ಮೇಲೆ ಆ ದೃಷ್ಟಿಯಿಂದಲೇ ನಾವು ಭೂಮಿಯ ಕಡೆಗೆ ಅಥವಾ ಮತ್ತೆ ಲೋಕದ ಕಡೆಗೆ ಲಕ್ಷ್ಯ ಕೊಡ್ಬೇಕಾಗಿದೆ ಅಂತ ಹೇಳಿಕೊಂಡಿದೆ. ಎಲ್ಲರಿಗೂ ಬಹಳ ಸಮಾಧಾನ ಆಯ್ತು. ಅವಾಗ ಎಲ್ಲರೂ ಆ ಕಾಲದ ಪ್ರತೀಕ್ಷೆಯೊಳಗಿತ್ತು.
ಅಂಥ ಒಂದು ಪ್ರಚಂಡವಾಗಿರ್ತಕ್ಕಂಥ ಶಕ್ತಿ ಯಾವಾಗ ಈ ಭೂಮಿ ಮೇಲೆ ಅವತರಿಸಿ ಬರ್ತದೆ ಅನ್ನೋ ಕಾಲ ಪ್ರತೀಕ್ಷಾದಲ್ಲಿದ್ದಾಗ ಅರ್ಥಾತ್ ಇತ್ ಕಡೆಗೆ ಏನಾಯ್ತು ಅಂದ್ರೆ ದಶರಥ ರಾಜ ರಾಜ್ಯ ಆಳ್ತಾ ಇದ್ದ. ಅಯೋಧ್ಯಾದಲ್ಲಿ ದಶರಥ ರಾಜ ರಾಜ್ಯ ಆಳ್ತಾ ಇದ್ದ. ಆವಾಗ ಅವನಿಗೆ 3 ಮಂದಿ ಕೌಸಲ್ಯ, ಸುಮಿತ್ರಾ ಮತ್ತು ಕೈಕೇಯಿ ಮತ್ತು ಸುಮಿತ್ರಾ ಅನ್ನುವಂತ 3 ಜನ ಹೆಂಡಂದ್ರು ದೀರ್ಘ ಕಾಲದವರೆಗೆ ಅವನಿಗೆ ಮಕ್ಕಳಾಗಲಿಲ್ಲ. ಅವಾಗ ಅವನು ವಸಿಷ್ಠರನ್ನು ಕೇಳಿದ ಕೂಡಲೇ ಅವಾಗ ಅವ್ರು ಹೇಳಿದ್ರು, ಒಬ್ರು ಶೃಂಗ ಋಷಿ ಅಂತ ತಿಳ್ಕೊಂಡಿದ್ದಾರೆ, ಅವ್ರನ್ನ ಕರ್ಕೊಂಡು ಬರ್ಬೇಕು, ಅವರು ಒಂದು ಪುತ್ರಕಾಮೇಷ್ಟಿ ಯಜ್ಞ ಮಾಡಿದ್ರೆ ಏನಾಗ್ತದಂದ್ರೆ ನಿನಗೆ ಮಕ್ಕಳಾಗ್ತಾರೆ ಅಂದಾಗ ಆಯ್ತು ಅಂತ ತಿಳ್ಕೊಂಡು ದಶರಥ ರಾಜ ಏನ್ ಮಾಡಿದ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಆ ಶೃಂಗ ಋಷಿ ಹೆಂಗಿದ್ರು ಅಂದ್ರೆ ಅವ್ರ ಅರಣ್ಯದೊಳಗೆ ಇರ್ತಿತ್ತು ತಂದಿ ಜೊತೆಗೆ. ಅವ್ರಿಗೆ ತಪಶ್ಚರ್ಯ ಮಾಡಿ ಕೂಡು ಬೆಳೆದಿತ್ತು ಅಂತ ಶೃಂಗ ಋಷಿ ಅಂತ. ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹೋಮ ಮಾಡಿಸ್ಬೇಕು ಅಂದ್ರೆ ಮುಂಚೆ ಅವ್ರ ಮದ್ವೆ ಮಾಡ್ಬೇಕು. ಅವ್ರು ಮದ್ವೆ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಏನು ಅನ್ನೋದ ಗೊತ್ತಿದ್ದಿಲ್ಲ. ತಂದೆ ಹುಟ್ಟಿದ ಆರೋಪದಿಂದ ಅವ್ರನ್ನ ಹೆಣ್ಮಕ್ಳು ತೋರಿಸಿದ್ದಿಲ್ಲ. ಇನ್ನು ಬರ್ಬೇಕು ಹೆಂಗ ಅವರು ಹೆಣ್ಮಕ್ಳು ಅಥಾತ್ ಏನು ಅಂದ್ರೆ ಆ ಹುಡುಗಿನ ಮದ್ವೆ ಮಾಡ್ಕೋಬೇಕು ಹೆಂಗ ದಶರಥ ರಾಜ ತಮ್ಮನ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ರು. ಅವಾಗ ಕೊನೆಗೆ ಅವ್ರು ದಶರಥ ರಾಜ ಏನ್ ಮಾಡಿದ ಅಂದ್ರೆ ಹೇಳಿದ್ರು ಅವನಿಗೆ ಸಲಹೆ ಏನು ಅಂದ್ರೆ ನೀನು ಅಯೋಧ್ಯೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂದ್ರೆ ಅತ್ಯಂತ ಹಾವಭಾವದಲ್ಲಿ ನಿಪುಣರಾಗಿರ್ತಕ್ಕಂಥ ವೇಶ್ಯೆಯನ್ನು ಕೊಟ್ಟು ಕಳಿಸು. ಅವ್ರು ತಮ್ಮ ಹಾವಭಾವದಿಂದ ಅವ್ರನ್ನ ಆಕರ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರ್ಲಿ ಅಂತ. ಈಗ ನೋಡ್ರಿ ಅದಕ್ಕೇನು ಬೇಕಾಗಿಲ್ಲ, ಹಾವಭಾವ ಬೇಕಾಗಿಲ್ಲ. ಅರ್ಥಾತ್ ಏನು ಅಂದ್ರೆ ಇವ್ರು ಹೋಗಿ ಕರ್ಕೊಂಡು ಬಂದ ಕೂಡಲೇ ಅಲ್ಲಿ ಮಳೆ ಆಯ್ತು. ಅವ್ರು ಎಲ್ಲಿ ಯಾವ ಊರಿನಲ್ಲಿ ಬರ್ತಿದ್ರು ಅಲ್ಲಿ ಮಳೆ ಆಗ್ತಿತ್ತು, ಸಮೃದ್ಧವಾಗಿ ಮಳೆ ಆಯ್ತು. ಅವಾಗ ದಶರಥ ರಾಜನ ತಮ್ಮನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು. ಅದೇ ಶೃಂಗ ಋಷಿಯನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ಹೋಮ ಮಾಡಿದ ಕೂಡಲೇ ಪುತ್ರಕಾಮೇಷ್ಟಿ ಯಜ್ಞ ಮಾಡಿದ ಕೂಡಲೇ ಆ ಯಜ್ಞದಲ್ಲಿ ಭಗವಾನ್ ಯಜ್ಞನಾರಾಯಣ ಪ್ರಗಟಾದ ಮತ್ತು ದಶರಥ ರಾಜಗೆ ಪಾಯಸವನ್ನು ಕೊಟ್ಟ. ಪಾಯಸವನ್ನು ಕೊಟ್ಟ ಕೂಡಲೇ ಇದನ್ನು 3 ಮಂದಿ ರಾಣಿಯರಿಗೆ ಹಂಚಿಕೊಡು, ಅದಕ್ಕೆ ಅನುಸಾರವಾಗಿ ಅವ್ರಿಗೆ ಮಕ್ಕಳಾಗ್ತಾರೆ ಅಂದ ಕೂಡಲೇ ಮೊಟ್ಟ ಮೊದಲು ಪಾಯಸವನ್ನು ತಗೊಂಡು ಬಂದು ಯಾರಿಗೆ ಕೊಟ್ಟ ಅಂದ್ರೆ ಕೌಸಲ್ಯನ ಕೈಯಾಗ ಕೊಟ್ಟ. ಕೌಸಲ್ಯನ ಕೈಯಾಗ ಕೊಟ್ಟ ಕೂಡಲೇ ಕೌಸಲ್ಯ ಅಷ್ಟರೊಳಗೆ ಏನ್ ಮಾಡಿದ್ರು ಅಂದ್ರೆ ಆ ಪಾಯಸವನ್ನು ತಗೊಂಡು ಅಷ್ಟೊತ್ತಿಗೆ ಯಾರು ಬಂದ್ರು ಅಂತಂದ್ರೆ ಕೈಕೈ ಬಂದ್ರು. ಕೈಕೈ ಬಂದ ಕೂಡಲೇ ಆಕಿಗೆ ಅರ್ಧ ಕೊಟ್ಟು, ಕೈಗೆ ಒಂದು ಅರ್ಧ ಆಯ್ತು, ಕೌಸಲ್ಯನ ಕಡೆಗೆ ಒಂದು ಅರ್ಧ ಆಯ್ತು. ಆವಾಗ ಸುಮಿತ್ರಾ ಬಂದು ಏನ್ ಮಾಡ್ಬೇಕು, ಅವಾಗ ಅವ್ರಿಬ್ರು ತಮ್ಮದ್ರೊಳಗಿಂದ ಅರ್ಧ ಏನ್ ಮಾಡಿದ್ರು ಅಂದ್ರೆ ಸುಮಿತ್ರಾ ಎಷ್ಟು ಯಾವ ಭಾಗ ಹೆಂಗ್ ಬಂದಿತ್ತು ಯಾವ ಪ್ರಮಾಣದಲ್ಲಿ ಆ ಪ್ರಮಾಣದಲ್ಲಿ ಅವ್ರಿಗೆ ಮಕ್ಕಳು. ಒಂದು ಭಾಗ ಅರ್ಥಾತ್ ಕೌಸಲ್ಯ ಕುಡಿದ್ಲು, ಒಂದು ಭಾಗವನ್ನ ಯಾರು ಕುಡಿದ್ರು ಕೈ ಕುಡಿದ್ರು, 2 ಭಾಗಗಳನ್ನ ಯಾರು ಕುಡಿದ್ರು ಅಂದ್ರೆ ಸುಮಿತ್ರಾ ಕುಡಿದ್ರು. ಆದ್ರಿಂದ ಸುಮಿತ್ರಾಗಿ 2 ಮಕ್ಕಳರು, ಕೌಸಲ್ಯ ಒಬ್ಬ ಮಗ ಆದ, ಕೈಗೆ ಒಬ್ಬ ಮಗ ಆದ. ಮುಂದೆ 4 ಮಂದಿ ಜನ್ಮ ಆಯ್ತು. ಮಹಾರಾಜರು ಹೇಳಿದರು, ನಾವು ಪ್ರತಿ ವರ್ಷ ರಾಮ ಜನ್ಮೋತ್ಸವವನ್ನು ಆಚರಿಸ್ತೀವಿ. ಉದ್ದೇಶ ಏನು? ಅರ್ಥಾತ್ ನಾವು ಒಂದ್ ಕಡೆ ಹೇಳಿದ್ರೆ ಏನು ಅಂದ್ರೆ ಹೋದ ವರ್ಷ ನಮ್ಗೆ ಆಚರಿಸಿದ ನೆನಪಿಲ್ಲ, ಆದ್ರಿಂದ ಈ ವರ್ಷ ಮತ್ತೆ ಆಚರಿಸ್ತಾ ಇದ್ದೀವಿ. ಮತ್ತದನ್ನ ನೆನಪು ಮಾಡ್ಕೋಬೇಕು ಅನ್ನೋ ಪ್ರಪಂಚದೊಳಗೆ ನಾವು ಮರೆತು ಬಿಡ್ತೀವಿ ಇಂಥವೆಲ್ಲ. ಅದಕ್ಕಾಗಿ ವರ್ಷ ಅವನಿಗೇನ್ ಪ್ರತಿ ವರ್ಷ ಹುಟ್ಟಾನಂತಿಲ್ಲ, ನಾವು ಹುಟ್ಟಿರೋದು ಆದ್ರೂ ನಮ್ಗೆ ಬರ್ತ್ಡೇ ಮಾಡ್ತೀವಿ. ಇದು ಒಂದೇನು ಅಂದ್ರೆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಒಂದು ಉಪಾಸನಾ ಪದ್ಧತಿ. ಆದ್ರಿಂದ ನಾವು ಏನ್ ಮಾಡಬೇಕು ಅಂದ್ರೆ ಈ ಒಂದು ಜನ್ಮೋತ್ಸವವನ್ನು ಆಚರಿಸ್ಬೇಕು. ಮಹಾರಾಜರು ಹೇಳಿದ್ರು, ನಾವು ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ, ಅಷ್ಟೊತ್ತಿಗೆ ಮಕ್ಕಳ ಮನೆಯವ್ರು ಬಂದು ಹೇಳ್ತಾರೆ ಹೆಣ್ಮಗಳು, ಲಘು ನಡ್ರಿ ಅಲ್ಲಿ ರಾಮದೇವ್ರ ಗುಡಿ ಒಳಗೆ ತೊಟ್ಟಲ್ಲ ಹಾಕು ಟೈಮ್ ಹಾಕು ಅಂದ ಕೂಡ ಅವ್ರು ಬಡ ಅದರಿಂದ ಜಗಳ ಅಷ್ಟಕ್ಕೆ ಪಾಸ್ ಮಾಡಿಬಿಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ ಜಗಳ. ಬಡ ಮಾರಿ ತೊಳ್ಕೊಂಡ ಕೈಕಾಲ ಮುಖ ತೊಳ್ಕೊಂಡು ಮಾರಿ ತೊಳ್ಕೊಂಡು ಪೌಡರ್ ಹಚ್ಕೊಂಡವ್ರ ತಯಾರಾಗಿ ಬಂದ್ ಕೂಡ ನಾವು ನೋಡಿದ್ರೆ ಇವ್ರಿಗೆ ಗಲಾಡಿದ್ರು ಸಹಿತ ಗೊತ್ತಾಗ ವಿಧಿ ಒಳಗೆ ಸಮಾಧಾನ ಆನಂದೊಳಗೆ
ಉತ್ಸವವನ್ನು ಆಚರಿಸ್ತಾರೆ. ಹಿಂಗ ನಮಗೆ ಯಾವಾಗಲೂ ಎಲ್ಲಿ ಬರಬೇಕು ಅನ್ನೋದನ್ನ ನಾವು ಇಲ್ಲಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಆಚರಿಸ್ಬೇಕು. ನಾನು ಒಬ್ಬರ ಮನ್ಯಾಗ ಹಿಂಗ ನೋಡಿದಿಲ್ಲ, ಪ್ರತಿ ದಿವಸ ರಾಮ ಜನ್ಮೋತ್ಸವ ಮಾಡ್ತಾರೆ. ಚಿಂತಾಮಣಿಯಲ್ಲಿ ಒಬ್ಬರ ಮನೆಯೊಳಗ ಪ್ರತಿ ದಿವಸ ರಾಮ ಜನ್ಮೋತ್ಸವ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಎಲ್ಲಾರು ಬರುದು, ರಾಮದೇವನ ತೊಟ್ಟಿಲ ಹಾಕುದು, ಹಾಕಿ ಒಂದು ಜೋಳ ಹಾಕುದು, ನೈವೇದ್ಯ ತೋರಿಸುದು, ಆಮೇಲೆ ಎಲ್ಲಾರು ಊಟ ಮಾಡುದು. ವಾಹ್, ನಮ್ಮ ಮನೆಯೊಳಗೆ ರಾಮ ಹುಟ್ಟಿ ನಮ್ಮ ಮನೆಯೊಳಗಿದ್ದಾನ ಅನ್ನುವಂತಹ ಭಾವವನ್ನ ನಾವು ನಮ್ದು 70 ವರ್ಷ ಆಗಿರ್ತಾವು, 72 ವರ್ಷ ಆಗಿರ್ತಾವು, ನಾಳೆ ನನ್ ಬರ್ತ್ಡೇ ಅದರಿ ಅಂತ ಹೇಳ್ತಿರ್ತಾರೆ. ಮರ್ತಿರಂಗೇ ಇಲ್ಲ ಅದನ್ನ. ನಾವು ರಾಮ ಜನ್ಮೋತ್ಸವ ಮಾಡ್ತಾ ಮನ್ಯಾಗ ಕೂತ್ ಬಿಟ್ಟಿರ್ತೀವಿ. ನಾಳೆ ರಾಮ ಜನ್ಮೋತ್ಸವದಪ್ಪ, ರಾಮನ ಜನ್ಮೋತ್ಸವ ಆಚರಿಸಲಿಕ್ಕೆ ನಾವು ಹೋಗ್ಬೇಕು ಅನ್ನೋ ಸಹಿತ ನಮ್ಮ ಪ್ರಪಂಚ ಗಡ್ಬಡಿ ಒಳಗೆ ನೆನಪಾಗುದಿಲ್ಲ. ಅದು ನಮ್ಮ ಬರ್ತ್ಡೇ ಏನದ 75-80 ವರ್ಷ ಆದ್ರೂ ನಮ್ಗೆ ಬರ್ತ್ಡೇ ಅದರಿ ಅಂತ ಏನ್ ಮಾಡೋದು ತಗೊಂಡ ಬರ್ತ್ಡೇ. ಅರ್ಥಾತ್ ಭಗವಂತನ ದಿವ್ಯವಾಗಿರ್ತಕ್ಕಂಥ ಜನ್ಮೋತ್ಸವವನ್ನು ಆಚರಿಸಿ ಅವನಿಗೆ ನಾವು ಅತ್ಯಂತ ಅಂತಃಕರಣ ಪೂರ್ವಕವಾಗಿ ಇವತ್ತು ಅಯೋಧ್ಯದಲ್ಲಿ ಅದು ಎಷ್ಟು ಸಡಗರಿರ್ಬೋದು, ಎಷ್ಟು ಆನಂದ ಇರ್ಬೋದು. ಒಂದ್ ಕಡೆಗೆ ಬರೀತಾರೆ ಚಂಪು ರಾಮಾಯಣರು, ಅವನ ಆ ರಾಮನ ಒಂದು ಕುಂಡಲಿ ಬರೀತಾರೆ. ಉಚ್ಚಸ್ಥೆ ಗೃಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂತಿಥೌ ಲಗ್ನೇ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಭೂಷಣಿ ನಿರ್ದಗ್ಧುಂ ನಿಖಿಲಾ ಪಲಾಶ ಸಮಿಧಾ ಮೇಧ್ಯಾದಯೋಧ್ಯಾರಣೆ ಆವಿರ್ಭೂತಮಭೂತ ಪೂರ್ವ ಪರಂ ಯತ್ಕಿಂಚದೇಕಂ ಮಹಾ. ಅರ್ಥಾತ್ ಸುಮಿತ್ರ ಕೌಸಲ್ಯಾಗ 9 ವರ್ಷ ಆಗಿ 9 ತಿಂಗಳಾಗಿ 9 ದಿವಸ ಆಗ್ತದೆ. ಚೈತ್ರ ಶುಕ್ಲ ನವಮಿ ವಸಂತ ಋತು, ಚೈತ್ರ ಶುಕ್ಲ ನವಮಿ ಮಧ್ಯಾಹ್ನ 12 ಗಂಟೆಗೆ ಭಗವಂತಂದ ಏನಾಗ್ತದೆ ಅಂದ್ರೆ ಅವತಾರ ಆಗ್ತದೆ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸಬಹುದು. 6 ತಿಂಗಳು ಆ ಸೂರ್ಯ ಅಲ್ಲೇ ನಿಂತು ಬಿಟ್ಟಿದ್ದನು. ಆ ಸಡಗರ, ವೈಭವ, ಆನಂದ, ಉತ್ಸಾಹದೊಳಗೆ ಎಲ್ಲಾರು ಅರ್ಥಾತ್ ಏನೊಂದು ಸೂರ್ಯನು ಸಹಿತ ಮುಂದೆ ಹೋಗೋದನ್ನ ಮರೆತು ಬಿಟ್ಟಿದ್ದ. 6 ತಿಂಗಳು ಹಗಲು ಹಂಗ ಇತ್ತು. ಕೃಷ್ಣ ಹುಟ್ಟಿದಾಗ ರಾತ್ರಿ 12 ಏನದನೋ 6 ತಿಂಗಳು ಹಂಗ ಇತ್ತಂತ. ರಾತ್ರಿ 12 ಆಗೇ ಇತ್ತು, ಮುಂದೆ ಹೋಗ್ಲೇ ಇಲ್ಲ. ಅಷ್ಟೊಂದು ಇಡೀ ಅರ್ಥಾತ್ ಏನು ಅಂದ್ರ ಎಲ್ಲಾ ತ್ರಿಲೋಕದಲ್ಲಿಯೂ ಅಷ್ಟೊಂದು ಆನಂದ ಅನ್ನುವಂತಹದ್ದು. ಇನ್ನ ಈ ತಮೋಗುಣಿ ಆಸುರಿ ಶಕ್ತಿ ಎಲ್ಲ ವಿಧ್ವಂಸ ಆಗಿ ಅರ್ಥಾತ್ ಏನು ಅಂತ ದೈವಿ ಶಕ್ತಿಯ ಒಂದು ಪ್ರಗಟೀಕರಣ, ಅರ್ಥಾತ್ ದೈವಿ ಶಕ್ತಿ ಅನ್ನುವಂತಹದ್ದು ಎಲ್ಲ ಪ್ರಪಂಚದಲ್ಲಿ ವ್ಯಾಪಿಸ್ತದೆ ಅನ್ನುವಂತಹ ಭಾವದಿಂದ ದೇವತೆಗಳಿಗೆಲ್ಲ ಸಂತೋಷ ಆಗಿದೆ. ಎಲ್ಲರೂ ಮ್ಯಾಲಿನಿಂದ ಹೂಮಳೆ ಸುರಿಸ್ತಾ ಇದ್ದಾರೆ. ವಾದ್ಯನ ಅರ್ಥಾತ್ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ ದೇವತೆಗಳು ವೈಭವದಿಂದ ಅವರೆಲ್ಲ ತಮ್ಮ ವಾದ್ಯ ವೈಭವಗಳನ್ನ ಬಾರಿಸ್ತಾ ಇದ್ದಾರೆ. ಭಗವಾನ್ ಶ್ರೀರಾಮ ಆಮೇಲೆ ವಶಿಷ್ಠ ರಾಮನಿಗೆ ಆಮೇಲೆ ರಾಮ ಅಂತ ಹೆಸರು ಆಮೇಲೆ ಇತ್ತು. ರಮಂತೆ ಯೋಗಿನಾಂ ಹೃದಯ, ಯೋಗಿಗಳ ಹೃದಯದಲ್ಲಿ ರಮಿಸ್ತಕ್ಕಂಥ ರಮಮಾಣನಾಗ್ತಕ್ಕಂಥ ಆದ್ದರಿಂದ ಅರ್ಥಾತ್ ಯೋಗಿಗಳು ಇವನಲ್ಲಿ ರಮಮಾಣನಾಗ್ತಕ್ಕಂಥವ್ರು. ಆದ್ದರಿಂದಾಗಿ ಇವನಿಗೆ ರಾಮ ಅಂತ ತಿಳ್ಕೊಂಡು ಹೆಸರಿಗೆ ಸೇರ್ತಾರೆ. ಆ ನಾಮದಲ್ಲಿ ಬಹಳ ದೊಡ್ಡ ವಿಲಕ್ಷಣವಾಗಿರ್ತಕ್ಕಂತಹ ಶಕ್ತಿ ಇದೆ. ಅರ್ಥಾತ್ ಏನಂದ್ರೆ ರ ಅಂದ್ರೆ ಅಗ್ನಿ ಬೀದ, ಅ ಅಂದ್ರೆ ಭಾನು ಬೀದ, ಮ ಅಂದ್ರೆ ಚಂದ್ರ ಬೀದದು, ರ ಅಂದ್ರೆ ಸತ್, ಅ ಅಂದ್ರೆ ಚಿತ್, ಮ ಅಂದ್ರೆ ಆನಂದ, ಸಚ್ಚಿದಾನಂದ ಉಚ್ಯತೆ, ರ ಅಂದ್ರೆ ಬ್ರಹ್ಮ, ಅ ಅಂದ್ರೆ ವಿಷ್ಣು, ಮ ಅಂದ್ರೆ ಮಹೇಶ. ಬ್ರಹ್ಮ ವಿಷ್ಣು ಮಹೇಶ ಸ್ವರೂಪವಾಗಿರ್ತಕ್ಕಂಥ ರಾಮ ಅನ್ನೋ 2 ಅಕ್ಷರಗಳನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ದಿವ್ಯವಾಗಿರ್ತಕ್ಕಂಥ ಅಕ್ಷರಗಳನ್ನ ಬರೆದು ಅರ್ಥಾತ್ ಅವನಿಗೆ ಹೆಸರಿಟ್ಟರು. ರಾಮ ಹುಟ್ಟೋಕ್ಕಿಂತಲೂ ಮುಂಚೆನೆ ವಾಲ್ಮೀಕಿಗಳು ರಾಮಾಯಣವನ್ನು ಬರೆದು ಬಿಟ್ಟಿದ್ರು. ರಾಮ ಹಿಂಗ್ ಹುಟ್ಟತಾನೆ, ಹಿಂಗ್ ಬೆಳಿತಾನೆ, ಹಿಂಗ್ ಮಾಡ್ತಾನೆ, ಕೊನೆಗೆ ವನವಾಸಕ್ಕೆ ಬಂದಾಗ ಅರ್ಥಾತ್ ವಾಲ್ಮೀಕಿಗಳನ್ನು ಭೇಟಿ ಆಗುವಾಗ ವಾಲ್ಮೀಕಿಗಳ ಒಂದು ಕುಟೀರದಲ್ಲಿ ರಾಮ ಬಂದಾಗ ವಾಲ್ಮೀಕಿಗಳನ್ನು ಕೇಳ್ತಾನ, ಮಹರ್ಷಿ ತಾವು ಬರ್ದಾಗ ನಾ ನಡಿಲಿಕ್ಕೆ ಹತ್ತೀನೋ ಇಲ್ಲೋ ಅಂತ ಕೇಳ್ತಾನೆ. ನೋಡಿ ನೀವ್ ಹೆಂಗ್ ಬರೆದು ಇಟ್ಟಿರೋ ಹಂಗ ನಾ ನಡಿಲಿಕ್ಕೆ ಹತ್ತೀನೋ ಇಲ್ಲೋ, ಕುಂಡ್ಲಿ ಒಳಗೆ ಹೆಂಗ್ ಬರೆದು ಇಟ್ಟರೋ ಹಂಗ ನಾ ನಡಿಲಿಕ್ಕೆ ಹತ್ತೀನೋ ಇಲ್ಲೋ ಅಂತ ಕೇಳಿದಂಗ ಆಗ್ತದೆ. ಅದು ನಾವು ಕೇಳಿಕ್ ಹೋಗ್ಬಾರ್ದಂಗ. ನಿನ್ನೆ ಯಾರೋ ಒಬ್ರು ಒಂದು ಕುಂಡ್ಲಿ ತೋರಿಸಿದ್ದಕ್ಕ ಅವ್ರು ಹೇಳಿದ್ದಕ್ಕ
ಎಷ್ಟು ಬೇಜಾರು ದುಃಖ ಮಾಡ್ಕೊಂಡು ನಾನು ಎಷ್ಟು ತನಕ ಅವ್ರಿಗೆ ಸಮಾಧಾನ ಹೇಳ್ಬೇಕಾಗ್ಬೋದು. ಬಿಕಾಸ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಆ ಭಗವಂತನ ಅವತಾರ ಆಗಿರೋದ್ರಿಂದ ನಾವೆಲ್ಲರೂ ಹೂ ಕೊಟ್ಟೆಲ್ಲರೂ ಅತ್ಯಂತ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ 2002ನೇ ಇಸ್ವಿಯಲ್ಲಿ ಸಹಜವಾಗಿ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾಪ್ತ ಆಯಿತು. ಎಷ್ಟೊಂದು ವೈಭವಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನ ಇಲ್ಲಿ ನಿತ್ಯ ಆರಾಧನೆ, ಉಪಾಸನೆ, ಪೂಜೆ, ಪುನಸ್ಕಾರಾದಿಗಳು ನಡೀತಾ ಇರೋದನ್ನು ನೋಡಿದ್ರೆ ಆ ಸದ್ಗುರುಗಳ ಸಂಕಲ್ಪನೆ ಮುಖ್ಯವಾಗಿರ್ತಕ್ಕಂಥ ರಾಮನಾಮ ಸ್ಮರಣೆ ಅಖಂಡವಾಗಿ ನಡೀತಾ ಇರೋದ್ರಿಂದ ರಾಮನ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯ. ಅವತ್ತು ನಾವು ಹಂಗ ಸಹಜ ವಾಕಿಂಗ್ ಮಾಡಿ ಬರುವುದು ನಮ್ಮ ತಲೆಯೊಳಗೆ ಒಂದು ರಾಮ ಮಂದಿರ ಆಗಬೇಕು ಅನ್ನೋದು ಬಹಳ ಇತ್ತು. ಅವಾಗ ಎಲ್ಲಿ ಮಾಡಬೇಕು, ಎಲ್ಲಿ ಕಟ್ಟಬೇಕು ಅನ್ನುವಂಥದ್ದು ನಮ್ಗೆ ತಿಳಿತಾ ಇದ್ದಿಲ್ಲ. ಅವಾಗ ಸಹಜವಾಗಿ ಇಲ್ಲಿ ಬಂದು ನಿಂತಿದ್ದೆ. ಅವಾಗ ನನಗೆ ಅನಿಸ್ತು ರಾಮ ಇದನ್ನ ಎಲ್ಲಿ ಹೋದ ಅಂದ್ರೆ ಬೆಳದಡಿ ಹೋದ. ಅರ್ಥಾತ್ ಏನು ಅಂದ್ರೆ ಅಲ್ಲಿಂದ ಶಬರಿವನದಿಂದ ಸೂರೇಬಾನ, ಶಬರಿವನ, ಶಬರಿ ಕೊಳ್ಳ, ಸೋಲೋನ್ ಕೊಳ್ಳ ಅಂತ ಏನಂತಾರು. ಅಲ್ಲಿಂದ ರಾಮ ಹೊರಟವನು ಇಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದ. ಹೆಬ್ಬಳ್ಳಿಗೆ ಬರೋ ಮುಂದ ಹಿಂಗ ಹಾಸಿನೇ ಬಂದ ಅಂತ ತಿಳ್ಕೊಂಡಿರುವಂತ ಭಾವ ನಮಗೆ ಬಂದು, ಆಮೇಲೆ ಇಲ್ಲಿಂದ ಭಗವಂತ ಏನ್ ಮಾಡಿದ ಅಂದ್ರೆ ಬೆಳದಡಿಗೆ ಹೋದ ಅಂತ. ಅಲ್ಲೂ ಸ್ವಲ್ಪ ಭಗವಂತ ವಿಶ್ರಾಂತಿ ತಗೊಂಡ ಅಂತ ಹೇಳ್ತಾರೆ. ಆ ಬೆಳದಡಿಯಿಂದ ಮುಂದೆ ಪಂಪಾ ಸರೋವರಕ್ಕೆ ಹೋದ ಅಂತ ತಿಳ್ಕೊಂಡೆ. ಆದ್ರಿಂದ ಇಲ್ಲಿದು ಆದಂಗಾಯ್ತು ನಮಗೂ. ಅಲ್ಲಿ ಸಹಿತ ಅದೇ ಕೂಗಿದ ಇದು ಇದೆ ಅಥವಾ ಗುರುಕೃಪಾ ಛತ್ರ ಅಂತ ಏನ್ ಮಾಡಿವಿ, ಹಂಗ ಆಸೆನೆ ಇಲ್ಲಿ ಬಂದ ಅಂದಾಗ ಅಂತ ಭಾವಿತ್ತು ಅವಾಗ. ಆದ್ರಿಂದನೇ ಇಲ್ಲಿ ರಾಮ ಮಂದಿರ ಮತ್ತು ಅದಕ್ಕನುಸಾರವಾಗಿ ನಾವು ಇವರಿಗೆ ಕೇಳಿದ ಕೂಡಲೇ ನಾಡಿಗೆರವರಿಗೆ ಹೋಗಿ ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಅಷ್ಟೊಂದು ಕಲಿ ಆನಂದದಿಂದ ಕೊಟ್ಟು ಅದೆಲ್ಲ ಪೇಪರ್ ಅರ್ಧ ಮಾಡಿಕೊಟ್ಟು ರಾಮ ಮಂದಿರ ನಿರ್ಮಾಣ 2002ನೇ ಇಸ್ವಿಯಲ್ಲಿ ಭಗವಂತನ ದಿವ್ಯ ಸಾನ್ನಿಧ್ಯ ಒಂಥರ ಕಣ್ತುಂಬ ಭಗವಂತನ ನೋಡ್ರಿ, ದರ್ಶನ ಮಾಡ್ರಿ. ಅವನ ದಿವ್ಯವಾಗಿರ್ತಕ್ಕಂಥ ಅವನ ದೃಷ್ಟಿ ನಮ್ಮ ಮ್ಯಾಲಿದ್ದರೂ ಜನ್ಮ ಜನ್ಮಾಂತರ ಪಾಪ ಎಲ್ಲ ನಷ್ಟಾಗಿ ಹೋಗ್ತದೆ. ಎಲ್ಲರೂ ಆ 2 ನಿಮಿಷ ಅರ್ಥಾತ್ ಏನು ಅಂದ್ರೆ ನಾನು ಭಜನೆ ಹೇಳ್ತೀನಿ ಅನ್ಬೇಕು. ಆಮೇಲೆ ಎಲ್ಲರೂ ಇಂದ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮನ ಕೂಡಲೇ ಕೇಳಿರ್ತಕ್ಕಂಥ ಪುಷ್ಪಗಳನ್ನ ಈ ಪಟ್ಟಣದಲ್ಲಿರ್ತಕ್ಕಂಥ ಭಗವಂತನಿಗೆ, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಭಗವಂತನಿಗೆ ಮತ್ತು ಮಾರುತಿರಾಯನಿ ಎಲ್ಲರಿಗೂ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಶಾಂತವಾಗಿ ಹೆಸರಿಡುವ ಕಾರ್ಯಕ್ರಮ ಆಗ್ತದೆ, ಆರತಿ ಆಗ್ತದೆ. ಅದನ್ನೆಲ್ಲವನ್ನು ಮುಗಿಸ್ಕೊಂಡು ಪ್ರಸಾದ ಆಶ್ರಮದಲ್ಲಿ ಹೋಗಿ ಮಹಾಪ್ರಸಾದ ತಗೋಬೇಕು. ರಘುಪತಿ ರಾಘವ ರಾಜ ರಾಮ ಪಾವನ ಸೀತಾರಾಮ, 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 ರಘುಪತಿ ರಾಘವ ರಾಜ ರಾಮ ಪಾವನ ಸೀತಾರಾಮ. ದಯವಿಟ್ಟು ಯಾರು ಹೇಳ್ಬಾರ್ದು, ಎಲ್ಲಿ ಕೂತಲ್ಲಿಂದಾನೆ ಹಾಕಿ ಅಲ್ಲಿಂದ ನಮಸ್ಕಾರ ಮಾಡ್ಬೇಕು. ನಾವು ಹೇಳ್ರಿ ಅನ್ನೋ ತನಕ ಯಾರು ದಯವಿಟ್ಟು ಹೇಳ್ಬಾರ್ದು. ರಘುಪತಿ ರಾಘವ ರಾಜ ರಾಮ ಪತೀತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ ಪತೀತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ ಪತೀತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ ಪತೀತ ಪಾವನ ಸೀತಾರಾಮ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ಶ್ರೀ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ महाराज की जय, प्रभु श्री सीतारामचंद्र भगवान की जय, श्री रामचंद्र भगवान की जय, महारुद्र हनुमान की जय, श्री अनंत कोटि ब्रह्मांड नायक राजा सच्चिदानंद सद्गुरु श्री ब्रह्म चैतन्य महाराज की जय, सद्गुरु श्री ब्रह्मानंद महाराज की जय, जय जय
पतित पावन सीताराम अबुए रघुपति राघव राजा राम पतित पावन सीताराम 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 राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम श्री राम समर्थ साफल्या निजमल्या
कोटि भारदेवते हर हर महादेव सदगुरु श्री ब्रह्मचैतन्य महाराज की जय। सदगुरु श्री ब्रह्मानंद महाराज की जय। हे वीर समर्थ हृदयारविन्दे भवन्नमामि सहितं नमामि। काङ्गहन्येत्याहिजते मां जनार्दनकरुणानि
कर्पूरार्पिक्य दीपं समर्पयामि। ओम यज्ञेन यज्ञमयं तदेवास्तं धर्माणि ब्रह्माण्यासं ते अनाकं महिमानस्य चन्दयत्र पूर्वे साक्षात् ओम राजाधिराजाय प्रभुये समेकामाय मध्यमुखाय सुरोहि श्रवणोदधातु कुबेराय वैष्णवाय महाराजाय नमः। ओम सर्वदे साम्राज्यं भौज्यं तानि तानि पश्यन्ति प्रदक्षिणं पदे पदे रक्ष रक्ष सद्गुरु नमस्कारान् समर्पयामि। काले वर्षपर्जन्य पृथिवी सस्यशालिनी देशो यत्तो ब्राह्मणाः सन्तु निर्भयाः सर्वे सुखिनः सन्तु सर्वे सन्तु धनामयाः सर्वे भद्राणि पश्यन्तु मा कश्चित् दुःखभाग् भवेत्। अपुत्रा पुत्रिणः सन्तु पुत्रिणः सन्तु पौत्रिणः सदना सदना सन्तु जीवन्तु शतां शतं नर्मदे ब्राह्मितं ग्रामोपरि अंधलग्नं मनुष्याणां ब्रह्म हत्यां व्यपोहति। हर नर्मदे हर गंगे हर कृष्णे हर रघुपति राघव राजाराम पति राम रघुपति राघव राजा राम पतित पावन सीताराम। राम रघुपति राघव राजा राम ಎಲ್ಲ ಕರೆಕ್ಟ್ ಇಡಕತ್ತಿದ್ದೆ. ಪ್ರೊಜೆಕ್ಟ್ ಹಾಕ್ಸ್ಬಿಟ್ರೆ ನಾವು ಹಾಕಿ ಏನು ಇರ್ಲಿ ನಾವು ಈಗ ಸ್ವಲ್ಪ ನೋಡ್ರಿ
ಕಮ್ಮಿ ಮಾಡಿ श्रीरामचंद्र भगवान की जय। रामचंद्र भगवान की जय। रामचंद्र भगवान की जय। जोड़ा है
ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಶರಣು 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 ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಶರಣು ಶರಣು ಈ ಮುದು ಈ ಮುಖವು ಈ ತನುವಿನ ಕಾಂತಿ ಈ ಬಿಲ್ಲು ಈ ಬಾಣ ಈ ನಿಂತ ಭಾವ ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ ಆವು ದೇವರಿಗುಂಟು ಬ್ರಹ್ಮಾಂಡದೊಳಗೆ ಶರಣು ಶರಣು ಪುಟ್ಟ ಪೀತಾಂಬರವು ಉಡುಗೆ ಮಾಣಿಕವು ದೊಡ್ಡ ನವರತ್ನ ಸರ ಆಭರಣ ವಿರಲು ಕೊಟ್ಟ ಭಾಷೆಯ ತಪ್ಪ ತನ್ನ ಭಕ್ತರಿಗೆಲ್ಲ ಕೊಟ್ಟ ಭಾಷೆಯ ತಪ್ಪ ತನ್ನ ಭಕ್ತರಿಗೆಲ್ಲ ಸೃಷ್ಟಿಯೊಳಗೆ ಗಾಣೆ ಕೌಸಲ್ಯ ರಾಮ ಶರಣು ಶರಣು ಪಾಲಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ ಬೇಡಿದಿಷ್ಟಾರ್ಥಗಳ ಕೊಡುವೆನೇನು ತಿರಲು ಭಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ ಬೇಡಿದಿಷ್ಟಾರ್ಥಗಳ
ಇಷ್ಟಾರ್ಥಗಳ ಕೊಡುವೆನೇನು ತಿರಲು ಭಾವಶುದ್ಧಿಯನಿತ್ತು ತನ್ನ ಭಕ್ತರ ಪೊರೆವ ಭಾವಶುದ್ಧಿಯನಿತ್ತು ತನ್ನ ಭಕ್ತರ ಪೊರೆವ ಪುರಂದರ ವಿಠಲನೇ ಶ್ರೀ ಅಯೋಧ್ಯ ರಾಮ ಶರಣು 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 ಸಕಲೋದ್ಧಾರ ಅಸುರ ಕುಲ ಸಂಹಾರ ಶರಣು ದಶರಥ ಬಾಲ ಜಾನಕಿ ಲೋಲ ಶರಣು 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 ರಾಮ जो 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 शिव राम राया कौसल्या वाली कयूरी श्यामा हल्या जो जो पापी माली जाली नाशक जो जो पापाली सुतवाली संहारक जो जो पाली महेश श्री राम जो 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 वंदिता सागर श्री राम जो जो मंडोदरी भवनाशक जो जो ब्रह्मादि सुरवर वंदिता जो जो
मस्तके मुक्तासे परिते कल्पतरुणि कामदुदातु सायपुरी देवी दयानिधि सद्गुरु साहेब संत महंत दयो धरिते जानकी जीवन स्मरण जय जय राम श्री 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 राम ಸರ್ವ ಸಂಪತ್ತರಲ್ಲಿ ಸವಿನಯ ವಿನಂತಿ. ಈಗೆಲ್ಲರೂ ದಯವಿಟ್ಟು ಬಹಳ ಶಾಂತವಾಗಿ ಸಮಾಧಾನದಿಂದ ನಾಮಸ್ಮರಣೆ ಮಾಡಿಕೊಟ್ಟ ಭಗವಂತನ ದರ್ಶನ ಮಾಡಿ ಹೊರಗೆ ಹೋಗಿ ಅಲ್ಲೆಲ್ಲರೂ ಏನದನ್ನು ಹೋಗಿ ಪ್ರಸಾದ ಕೊಡ್ತಾರೆ.